ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಆಗ್ರಹಿಸಿ ಬಳ್ಳಾರಿಯಲ್ಲಿ ಕರಾವೇ ವತಿಯಿಂದ ಪಂಜಿನ ಮೆರವಣಿಗೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ. ಜುಲೈ 30ರಂದು ರಾಜ್ಯಾದ್ಯಂತ ರಸ್ತೆ ತಡೆ ಚಳವಳಿಗೆ ಕರೆ. ವೀಕ್ಷಕರೇ, ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನೀಡಿರುವ ಆದೇಶವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಬುಧವಾರ ರಾತ್ರಿ ಬಳ್ಳಾರಿಯ ರಾಯಲ್ ಸರ್ಕಲ್ ಟವರ್ ಕ್ಲಾಕ್ ಬಳಿ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ VH ಉಲಗಪ್ಪ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅದ್ದಿಗೇರಿ ರಾಮಣ್ಣ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರವೇ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿ ರಾಜ್ಯ ಸರ್ಕಾರ ಹಾಗೂ ಕಾವೇರಿ ನೀರು ಬಿಡುಗಡೆ ನಿರ್ಧಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಈ ವೇಳೆಗೆ 70% ಮಳೆಯಾಗಬೇಕಿದ್ದರೂ ಕೇವಲ 20% ಮಾತ್ರ ಮಳೆಯಾಗಿದ್ದು, ತೀವ್ರ ಮಳೆ ಕೊರತೆಯಿಂದಾಗಿ ಕಾವೇರಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವುದರಿಂದ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಬಾರದು ಎಂದು ಆಗ್ರಹಿಸಿದರು. ರಾಜ್ಯದ ರೈತರ ಹಿತಾಸಕ್ತಿ, ಕುಡಿಯುವ ನೀರಿನ ಅಗತ್ಯ ಹಾಗೂ ಜನರ ಬದುಕಿಗೆ ಮೊದಲ ಆದ್ಯತೆ ನೀಡಬೇಕು. ರಾಜ್ಯದ ಅವಶ್ಯಕತೆಗಳನ್ನು ಪೂರೈಸಿದ ಬಳಿಕವೇ ಇತರ ರಾಜ್ಯಗಳಿಗೆ ನೀರು ಹರಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನಿರ್ದೇಶನದಂತೆ ಕಾವೇರಿ ನೀರು ಬಿಡುಗಡೆ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಜುಲೈ 30ರಂದು ಬೆಳಗ್ಗೆ 7:30ರಿಂದ 7:45ರವರೆಗೆ ರಾಜ್ಯಾದ್ಯಂತ 15 ನಿಮಿಷಗಳ ರಸ್ತೆ ತಡೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸರ್ಕಾರ ತಕ್ಷಣವೇ ಈ ನಿರ್ಧಾರವನ್ನು ಪರಿಶೀಲಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ, ತಾಲೂಕು ಹಾಗೂ ನಗರ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು. ವರದಿಗಾರರು ಮಲ್ಲಿಕಾರ್ಜುನ ಹರಿವಾಣ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಕರ್ನಾಟಕದಲ್ಲಿ ಕಾವೇರಿ ನದಿಯಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಸಮಯದಲ್ಲಿ CW ಅವರು ಏನು ಆದೇಶ ಮಾಡಿದರೆ ಬಿಡಬೇಕು ಅಂತೇಳಿ, ಇದು ಬಹಳ ಕ್ಷಮಿಸಲಾರದಂತ ಒಂದು ಅಪರಾಧ. ಅದೇ ಒಂದು ಹೋರಾಟಕ್ಕೆ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇವತ್ತು ರಸ್ತೆಗಿಳಿದು ಹೋರಾಟಕ್ಕೆ ಇಳಿದ್ರೆ ಅವ್ರನ್ನ ಈ ಸರ್ಕಾರ ಹತ್ತಿಕ್ಕುವಂತ ಕೆಲಸ ಮಾಡಿ ಬಂಧನಕ್ಕೆ ಒಳಗೊಂಡಿದೆ. ಬಂಧನ ಮಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಆ ನಂತರ ಇವತ್ತಿನ ದಿನ ಏನು ಅವರು ಕಾವೇರಿ ನದಿಗೆ ನೀರು ಕೇಳ್ತಾ ಇದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಆದರೂ ಕರುಣೆ, ದಯ ಅನ್ನೋದು ಇರಬೇಕು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ, ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕರು ಅವ್ರ ರಾಜ್ಯದಲ್ಲಿ ಕೂಡ ಇದ್ದಾರೆ. ಯಾಕಂದರೆ ಇಲ್ಲಿ ರಾಜ್ಯದಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಕುಡಿಯೋಕ್ಕೆ ನೀರಿನ ಬಗ್ಗೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದ್ಕೋಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ತಮಿಳುನಾಡು ಸರ್ಕಾರ ಏನು ನೀರು ಬಿಡಬೇಕಂತ ಕೇಳ್ತಾ ಇದೆ. ಇದು ಅಕ್ಷಯ ಅಪರಾಧ. ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಮಧ್ಯವಹಿಸಿ ನೀರನ್ನು ಬಿಡೋಕ್ಕಾಗಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರ ಒಂದು ರಕ್ತ, ಎಲ್ಲರೂ ರಕ್ತ ಒಳೆನ ಹರಿಸೋಕ್ಕೆ ಸಿದ್ಧವಾಗಿದ್ದೀವಿ. ಆದರೆ ಕುಡಿಯೋಕ್ಕೆ ನೀರಿಲ್ಲ, ನಾವು ನೀರು ಬಿಡೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರು ಕುಡಿಯೋಕ್ಕೆ ನೀರಿಗೆ ಪರದಾಡ್ತಾ ಇದ್ದಾರೆ. ಅಂಥ ಒಂದು ವಿಚಾರದಲ್ಲಿ ಅವರಿಗೆ ವ್ಯವಸಾಯ ಮಾಡೋಕ್ಕೆ ನೀರು ಬೇಕಾ? ಎಲ್ಲಿರಿ ನ್ಯಾಯ? ಯಾವಾಗಲೂ ಯಾಕ್ರಿ ಕರ್ನಾಟಕಕ್ಕೆ ಇಲ್ಲಿ ಅನ್ಯಾಯ ಮಾಡೋದು? ಯಾವ ಸರ್ಕಾರ ಬಂದರೆ ಕೂಡ ಕರ್ನಾಟಕಕ್ಕೆ ಮಲ್ತಾ ಇದ್ದೋಣ ಯಾಕ್ರಿ ಮಾಡ್ತೀರಾ ನೀವು? ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಸಾಯ್ತಾ ಇದ್ದಾರೆ ಜನ. ಅಂಥದ್ರಲ್ಲಿ ಅವ್ರಿಗೆ ವ್ಯವಸಾಯ ಮಾಡೋಕ್ಕೆ ನೀರು ಬೇಕಾ? ಏನ್ರಿ ಇದು ದೌರ್ಜನ್ಯ ಏನ್ರಿ ತಮಿಳುನಾಡವ್ರದ್ದು? ಕರ್ನಾಟಕದಲ್ಲಿ ಯಾರು ಕೈ ಕಟ್ಟಿ ಕುಂದ್ರಲ್ಲ. ರಸ್ತೆಗೆ ಇಳಿದು ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮಾಡಿದ್ರೆ ಇಡೀ ಕರ್ನಾಟಕ ಬಂದ್, ಕನ್ನಡ ಪರ ಸಂಘಟನೆಗಳೆಲ್ಲ ಸೇರಿ ಕರ್ನಾಟಕ ಬಂದ್ ಕೇಳೋಕ್ಕೆ, ಬಂದ್ ಮಾಡೋಕ್ಕೆ ಕೂಡ ನಾವು ಹಿಂಜರಿಯಲ್ಲ ಅಂತ ಹೇಳ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ಜಿಲ್ಲಾಧ್ಯಕ್ಷ VH ಉಲಗಪ್ಪ ಅಂತ ನಾನು ಇವತ್ತು ಮಾಧ್ಯಮ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಇದ್ರ ಬಗ್ಗೆ ಸರಿಯಾದ ಒಂದು ನಿರ್ಧಾರ ತಗೋಬೇಕು. ಇಲ್ಲಾಂದ್ರೆ ಇದ್ರ ವಿರುದ್ಧ ಉಗ್ರ ಹೋರಾಟ ನಡೆಸಕ್ಕೆ ನಾವು ಸಿದ್ಧವಾಗಿದ್ದೀವಿ.
ರಾಮನ್ ಅಂತ ನಾನು. ಇವತ್ತು ತಮಿಳುನಾಡು ಸರ್ಕಾರ 3.5 ಕ್ಯೂಸೆಕ್ ನೀರು ಬೇಕಂತ ಕೊಡ್ತೀವಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದೆ. 15 ದಿವಸ ಅವ್ರು ನೀರು ಬಿಡಬೇಕಂದ್ರೆ ಅವರಿಗೆ ಕೃಷಿ ಅಂದರೆ ವ್ಯವಸಾಯ ಮಾಡೋದಕ್ಕೆ ನೀರು ಬೇಕಂತೆ. ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಯಾಕಂದರೆ ಕಾವೇರಿ ಬತ್ತಾಗಿದೆ. ಇವತ್ತು ರಾಮನಗರ ಆಗಲಿ, ಬೆಂಗಳೂರಾಗಲಿ, ಮಂಡ್ಯ ಆಗಲಿ ಹಲವಾರು ಭಾಗಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲದಂಥ ಈ ಪರಿಸ್ಥಿತಿಯಲ್ಲಿ 20% ಮಳೆ ಇರೋದ್ರಿಂದ ಅದಕ್ಕಾಗಿ ಆ ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಕೊಡೋಕ್ಕಾಗಲ್ಲ, ಕೊಡಬಾರ್ದು ಅಂತಂದು ಒತ್ತಾಯಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ.